ತುಮಕೂರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಉದ್ಘಾಟಿಸಿದ ಗೃಹ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಜಿ ಪರಮೇಶ್ವರ್. ನಂತರ ಮಾತನಾಡಿ, ಸಂಸತ್ತಿನಲ್ಲೂ ಮಹಿಳಾ ಮೀಸಲಾತಿ ಮಸೂದೆ ಅನುಮೋದನೆ ಆಗಬೇಕು. ಇದರಿಂದ ಸಂಸತ್ತು ಮತ್ತು ವಿಧಾನಮಂಡಲದಲ್ಲಿ ಮಹಿಳೆಯರಿಗೆ ಶೇಕಡಾ 50 ಸ್ಥಾನಗಳ ಅವಕಾಶ ಸಿಗಲಿದೆ ಎಂದು ಅಭಿಪ್ರಾಯಪಟ್ಟರು. ಮುಖಂಡರು, ಎಲ್ಲ ಪಕ್ಷದ ಮುಖಂಡರುಗಳು ಕೂಡ ಈ ಒಂದು ಮಹಿಳಾ ಮೀಸಲಾತಿಯ ಮಸೂದೆಯನ್ನು ಪಾಸ್ ಮಾಡಿದ್ದೇ ಆದರೆ ನಿಮಗೆ ಅಸೆಂಬ್ಲಿಯಲ್ಲಿ ಮತ್ತು ಪಾರ್ಲಿಮೆಂಟಲ್ಲೂ ಕೂಡ ಇವತ್ತು ಅವಕಾಶಗಳು ಸಿಕ್ಕುವಂಥ ಸಾಧ್ಯತೆಗಳಿದ್ದಾವೆ. ಆದಷ್ಟು ಬೇಗ ಅದಾಗಲಿ ಅಂತೇಳಿ ನಾನು ಕೂಡ ಆಶಿಸ್ತೇನೆ. ಇವತ್ತು ಒಂದು ಕಾಲ ಇತ್ತು, ಮಹಿಳೆಯರನ್ನು ಮನೆ ಬಿಟ್ಟು ಆಚೆ ಬರೋಂಗಿಲ್ಲ, ಮಹಿಳೆ ಮನೆ ಬಿಟ್ಟು ಆಚೆ ಬರೋಂಗಿಲ್ಲ. ಅನಿಷ್ಟ ಪದ್ಧತಿಗಳು ನಮ್ಮ ರಾಷ್ಟ್ರದಲ್ಲಿ ಇದ್ದಂಥದ್ದನ್ನು ಕೂಡ ಸ್ಮರಿಸ್ಕೋಬಹುದು ನಾವು. ನಾನು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಅವರಿಗೆ ಹೇಳ್ತಾ ಇದ್ದೆ ಈಗ ತಾನೆ, ಸತಿ ಸಹಗಮನ ಪದ್ಧತಿ ಅಂತ ಇತ್ತು. ಗಂಡ ಸತ್ತೋಗ್ಬಿಟ್ರೆ ಜೀವಂತವಾಗಿ ಹೆಂಡತಿಯ ಬೆಂಕಿಗೆ ಹಾರಬೇಕು. ಎಂತಹ ಪದ್ಧತಿ, ಅನಿಷ್ಟ ಪದ್ಧತಿ ಇತ್ತು ಯೋಚನೆ ಮಾಡಿ. ಭಾರತದಲ್ಲಿ ಮಹಿಳೆಯನ್ನ ಯಾವ ರೀತಿ ನಡೆಸ್ಕೊಳ್ತಾ ಇದ್ರು ಅನ್ನೋದಕ್ಕೆ ಅದೊಂದು ಉದಾಹರಣೆ. ಮತ್ತು ಯಾರು ಗಂಡ ಸತ್ತೋಗ್ಬಿಡ್ತಾನೆ, ವಿಧವೆ ಆಗ್ತಾಳೆ, ಚಿಕ್ಕ ವಯಸ್ಸಿನಲ್ಲಿ ಅವಳು ವಿಧವೆ ಆದರೆ ಅವಳ ಜೀವನ ಮುಗೀತು, ಇನ್ನು ಮತ್ತೊಂದು ಸಾರಿ ಮದುವೆನೂ ಆಗಂಗಿಲ್ಲ. ಅವಳಿಗೊಂದು ಬಿಳಿ ಸೀರೆ ಉಡಿಸ್ಬಿಟ್ಟು ಅವಳನ್ನ ಮೂಲೆಯಲ್ಲಿ ಕುಂಡ್ರಿಸ್ಬಿಡ್ಬೇಕು. ಅಂತಹ ಪರಿಸ್ಥಿತಿಯನ್ನ ನಮ್ಮ ದೇಶದಲ್ಲಿ ಸಮಾಜ ಎದುರಿಸ್ತಾ ಇದೆ, ಹೆಣ್ಮಕ್ಳು ಎದುರಿಸ್ತಾ ಇದ್ದದ್ದು ಅನ್ನೋದನ್ನು ಈಗ ಅವೆಲ್ಲ ಕೂಡ ಬದಲಾಗಿದೆ. ಈ ಹಿಂದೆ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಶೇಕಡಾ 50ರಷ್ಟು ಸ್ಥಾನಮಾನಗಳನ್ನು ಕೊಡುವ ನಿಟ್ಟಿನಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಅವಕಾಶಗಳನ್ನು ನೀಡಲಾಯಿತು. ಆದ್ದರಿಂದ ಇದೀಗ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಪ್ರಾಧಾನ್ಯತೆ ಸಿಕ್ಕಿದೆ ಎಂದರು. ಭಾರತ ಬದಲಾಗಿದೆ. ಹೆಣ್ಣು ಮಕ್ಕಳು ಇವತ್ತು ಸಬಲೀಕರಣದ ದಾರಿಯಲ್ಲಿ ಬಂದಿದ್ದಾರೆ. ಅವರಿಗೆ ಒಂದಿಷ್ಟು ಹಕ್ಕು ಬಂದಿದೆ, ಒಂದಿಷ್ಟು ಶಕ್ತಿ ಬಂದಿದೆ, ಅಧಿಕಾರ ಬಂದಿದೆ, ಗೌರವ ಬಂದಿದೆ. ಮಹಿಳೆಯನ್ನು ಗೌರವಿಸ್ತಕ್ಕಂಥದ್ದು ಇವತ್ತು ನಮ್ಮ ಸಮಾಜದಲ್ಲಿ ನಾವು ನೋಡ್ತೇವೆ. ಇನ್ನೂ ಇರ್ಬೋದು, ಅಲ್ಲಲ್ಲೇ ಒಂದಿಷ್ಟು ಅನಿಷ್ಟ ಪದ್ಧತಿಗಳಿದ್ರೂ ಇರ್ಬೋದು. ಆದರೆ ಹೆಚ್ಚಿನ ಅಂಶ ಮಹಿಳೆಗೆ ಭಾರತದಲ್ಲಿ ಗೌರವ ಸಿಗುವಂಥ, ಸ್ಥಾನಮಾನ ಸಿಗುವಂಥ ವ್ಯವಸ್ಥೆ ಇವತ್ತು ನಮ್ಮಲ್ಲಿ ಆಗಿದೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ನಾವು ನಮ್ಮ ಸರ್ಕಾರದಲ್ಲಿ ಇವತ್ತು ಉದಾಹರಣೆ ಈಗಾಗಲೇ ತಮಗೆಲ್ಲ ಗೊತ್ತಿದೆ, ತಾವೆಲ್ಲ ಅದರ ಫಲಾನುಭವಿಗಳಿದ್ದೀವಿ. ನಾವು ಗ್ಯಾರಂಟಿ ಅವರು ಏನದು ಗಂಧದ ಕಡ್ಡಿ ಮಾಡುವಂಥದ್ದು, ಆಮೇಲೆ ಎರೆಹುಳ ಸಾಕಿದರೆ ಗೊಬ್ಬರ ಆಗುತ್ತೆ ಅದು ಮಾಡುವಂಥದ್ದು, ಹಪ್ಪಳ ಉಪ್ಪಿನಕಾಯಿ ಮಾಡುವಂಥದ್ದು, ಹಸುಗಳು ಕೊಂಡ್ಕೊಂಡಿದ್ದಾರೆ, ಹಸುಗಳು ಕೊಂಡ್ಕೊಂಡು ಹಾಲು ಹಾಕುವಂಥದ್ದು. ಆಮೇಲೆ ಭಾಳ ಚೆನ್ನಾಗಿ ಫೈನಾನ್ಸ್ ಮ್ಯಾನೇಜ್ ಮಾಡ್ತಾರೆ. ಯಾವ್ರೇನು MBA ಇಲ್ಲ, ಅಥವಾ ಚಾರ್ಟರ್ಡ್ ಅಕೌಂಟೆನ್ಸಿ ಓದಲಿಲ್ಲ, ಆದರೆ ಎಷ್ಟು ಬ್ಯೂಟಿಫುಲ್ ಆಗಿ ಅವರು ಫೈನಾನ್ಸ್ ಮ್ಯಾನೇಜ್ ಮಾಡ್ತಾರೆ ಅಂದರೆ, ಬ್ಯಾಂಕಲ್ಲಿ ಸಾಲ ತೊಗೊಂಡಿದ್ರೆ ಅಥವಾ ಇನ್ಯಾವುದೋ ಇದರಲ್ಲಿ ಸಂಸ್ಥೆಯಲ್ಲಿ ಸಾಲ ತೊಗೊಂಡಿದ್ರೆ 100ಕ್ಕೆ 100 ಸಾಲ ವಾಪಸ್ ಕಟ್ಟಿ, ಅದೇ ಗಂಡಸರಿಗೆ ಕೊಟ್ಟರೆ ಸಾಲ ಮನ್ನಾ ಮಾಡ್ಕೊಳ್ಳಿ ಅಂತಾರೆ. ಎಷ್ಟು ದೊಡ್ಡ ಬದಲಾವಣೆ ಒಂದು ಈ ದೇಶದಲ್ಲಿ ಆಗಿದೆ ಅನ್ನೋದನ್ನು ನಾವು ಊಹೆ ಮಾಡೋದಕ್ಕೂ ಕಷ್ಟ ಆಗ್ತದೆ. ಆದ್ದರಿಂದ ಅಂಥ ಒಂದು ಬದಲಾವಣೆ ನಮ್ಮ ದೇಶದಲ್ಲಿ ಆಗಿರುವಂಥ